ಅತ್ತ ಬೆಳಗ್ಗೆಯಿಂದಲೂ ಕೂಡ ಕೆಡಿಪಿ ಸಭೆ ನಡೀತಲೇ ಇದೆ. ಮಹತ್ವದ ಸಭೆ ಇದೆ. ಇತ್ತ ಅಧಿಕಾರಿಗಳು ಮೊಬೈಲ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸಭೆಯನ್ನು ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್, ಸಭೆ ಕಡೆ ಗಮನ ಕೊಡ್ತಾ ಇಲ್ಲ, ಮೊಬೈಲ್ನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪ್ರಿಯಾಂಕ್ ಸಭೆ ಬಹುತೇಕ ಅಧಿಕಾರಿಗಳು ಮೊಬೈಲ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಕೆಡಿಪಿ ಸಭೆ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಸಭೆಯಲ್ಲಿ ಹಲವು ವಿಚಾರಗಳ ಚರ್ಚೆಯ ಆ ಕಡೆ ಗಮನ ಕೊಡೋದು ಬಿಟ್ಟು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ವಾಟ್ಸಪ್ನಲ್ಲಿ ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳು. ಸಭೆಯಲ್ಲಿ ಕಲಬುರಗಿಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಬಗೆದಷ್ಟು ಅಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ರೆ, ಅಧಿಕಾರಿಗಳ ಕೆಲಸದ ಬಗ್ಗೆ ಅಲ್ಲಿ ಮಾತನಾಡ್ತಾ ಇದ್ರೆ, ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ, ನೀವೇನು ಕೆಲಸ ಮಾಡ್ತಿದ್ದೀರಿ, ಸಾರ್ವಜನಿಕರಿಗೆ ಎಷ್ಟು ಪ್ರತಿಕ್ರಿಯಿಸಿದ್ದೀರಿ, ಇವೆಲ್ಲವನ್ನು ಕೂಡ ಕೇಳ್ತಾ ಇದ್ರೆ ಇವರು ಅಲ್ಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ, ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ. ವಾಟ್ಸಪ್ನಲ್ಲಿ ಮೆಸೇಜ್, ಸ್ಟೇಟಸ್, ಮತ್ತೊಂದು ಮಗದೊಂದು ನೋಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಪ್ರಗತಿ ಪರಿಶೀಲನಾ ಸಭೆ ಆಗ್ತಾ ಇದೆ. ಏನಾಗಿದೆ ಕಲಬುರಗಿಯಲ್ಲಿ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಸಚಿವರೇ ಬಂದು ಕೂತು ಸಭೆಯನ್ನ ಮಾಡ್ತಿದ್ದಾರೆ. ಅವರ ಮಾತನ್ನೇ ಇವರು ಆಲಿಸ್ತಿಲ್ಲ, ಇನ್ನು ಸಾಮಾನ್ಯ ಜನರ ಮಾತನ್ನ ಎಲ್ಲಿ ಕೇಳ್ತಾರೆ? ಸಭೆ ಮಾಡ್ತಾ ಇದ್ರೆ ಇವರು ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತೇಳಿ. ನೋಡಿ, ವಿಷಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜೂನಿಯರ್ ಕಾಲೇಜ್ ಮಾಡಬೇಕು, ಜೂನಿಯರ್ ಕಾಲೇಜಿಗೆ ಪಿಯುಸಿ ಇರೋದು, ಪಿಯುಸಿ 652 ಕೋಟಿ ನಾವೇನು ಕೊಟ್ಟಿದ್ದೀವಿ, ಅದರಲ್ಲಿ ಅಂತಾನೆ ಹೇಳ್ತಾರೆ. ಯಾವ್ದು ಪ್ರೈಮರಿಗೆ ಹೈಸ್ಕೂಲ್ ಮಾಡಬೇಕು, ಹೈಸ್ಕೂಲಿಗೆ ಜೂನಿಯರ್ ಕಾಲೇಜ್ ಮಾಡಬೇಕು. ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿಗೆ ಒಂದು ಬಲಿಯಾಗಿತ್ತು, ಈಗ 2 ಬಲಿ. ಡಿಸೆಂಬರ್ 16ರಂದು 44 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. ಡಿಸೆಂಬರ್ 17ರಂದು 76 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರೋದು. ಈಗ ಕೊರೋನಾಗೆ 2 ಬಲಿಯಾಗಿದೆ. 2 ಬಲಿ ಆಗ್ತಿದ್ದಂತೆ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ. ನಾಳೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಇದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳ ಚರ್ಚೆ ಆಗುತ್ತೆ. ಮತ್ತೆ ಕೊರೋನಾ ರಿಟರ್ನ್ಸ್ ಆಗಿರೋದ್ರಿಂದ ಮತ್ತೆ ಆತಂಕ ಶುರುವಾಗಿತ್ತು. ಇಲ್ಲಿವರೆಗೂ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ರು. ಈಗ ನೋಡಿ, ರಾಜ್ಯದಲ್ಲಿ 1 ಬಲಿ ಆಯಿತು, ಮತ್ತೊಂದು ಬಲಿ ಆಯಿತು, 2 ಬಲಿ ಆಯಿತು. ಒಟ್ಟು 2 ಬಲಿ ಆಗಿದ್ದು ಮತ್ತಷ್ಟು ಅಲರ್ಟ್ ಆಗಿರಬೇಕಾಗುತ್ತೆ. ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಒಟ್ಟು 92 ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಹಿಂದೆ ಇವತ್ತೊಂದೇ ದಿನ 22 ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ದಿನದಿಂದ ದಿನಕ್ಕೆ ಕೊರೋನಾ ಏರಿಕೆ ಆಗ್ತಾ ಇದೆ, 2 ಬಲಿ. ಸೊ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬಹುದು, ಏನಾಗ್ಬೋದು ರಾಜ್ಯದಲ್ಲಿ, ಪ್ರಮುಖವಾಗಿ ವಿವರಿಸ್ತಾ ಹೋಗೋದಾದ್ರೆ? ದಿವಿತ್, ಕೊರೋನಾ ಆತಂಕ ಶುರುವಾಗಿದೆ, ಜನರಲ್ಲಿಯೂ ಕೂಡ ಆತಂಕ ಇದೆ. ಇತ್ತ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ರೂಪ ಬದಲಿಸಿ ಬಂದಂತಹ ಕೊರೋನಾ ಬಗ್ಗೆ ಕಟ್ಟೆಚ್ಚರವನ್ನ ಆರೋಗ್ಯ ಇಲಾಖೆ ವಹಿಸಿದೆ. ಇಂದು ಕೂಡ ಸಭೆ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆರೋಗ್ಯ ಇಲಾಖೆ ಸಭೆ ಮಾಡ್ತಾ ಇದೆ. ನಾಳೆ ಕೂಡ ಸಿಎಂ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು, ಡಿಕೆಶಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಮುಂಜಾಗ್ರತಾ ಕ್ರಮಗಳನ್ನ ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನ ಕೊರೋನಾ ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಈಗಾಗಲೇ 92 ಪಾಸಿಟಿವ್ ಕೇಸ್ಗಳಿದ್ದಾವೆ. ಈ ಒಂದು ದಿನ 22 ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿದ್ದಾವೆ. ಇನ್ನು ಬೆಂಗಳೂರಿನಲ್ಲಿ ನೋಡ್ತಾ ಹೋದ್ರೆ 19 ಪಾಸಿಟಿವ್ ಕೇಸ್ ದಾಖಲಾಗಿದ್ದಾವೆ. ಟೆಸ್ಟಿಂಗ್ ಅಂತ ನೋಡ್ತಾ ಹೋದ್ರೆ 359 ಟೆಸ್ಟಿಂಗ್ ಮಾಡ್ತಾರೆ. ಅದರಲ್ಲಿ 19 ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅಷ್ಟೇ ಅಲ್ಲ, 2 ಬಲಿ ಕೂಡ ಆಗಿದ್ದಾವೆ. ಒಂದ್ ಕಡೆ ಕೊರೋನಾ ಆತಂಕ, ಮತ್ತೊಂದು ಕಡೆ ರೂಪ ಬದಲಿಸಿ ಬಂದಂತಹ ಕೊರೋನಾ ಆತಂಕ ನೆರೆಯ ರಾಜ್ಯದಲ್ಲಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಿದೆ. ಈ ಎಲ್ಲ ವಿಚಾರವಾಗಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಜನರಿಗೆ ಏನೆಲ್ಲ ಸಲಹೆಯನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ದಿವಿತ್, ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.